ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ನಕ್ಷತ್ರಗಳಲ್ಲಿ ಬರತಕ್ಕಂಥದ್ದು ಮೂರನೇದು ಅಂತ ಹೇಳಿದ್ರೆ ಅದು ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರದಲ್ಲಿ ಮೊದಲನೇ ಪಾದ ಮೇಷರಾಶಿಗೆ ಬಂದರೆ 2, 3 ಹಾಗೂ 4ನೇ ಪಾದ ವೃಷಭ ರಾಶಿಗೆ ಬರತಕ್ಕಂಥದ್ದು. ಈ ನಕ್ಷತ್ರದ ಅಭಿಮಾನ ದೇವತೆ ರವಿ. ಇನ್ನು ಕೃತಿಕಾ ನಕ್ಷತ್ರದವರ ಗುಣಸ್ವಭಾವ ರಾಕ್ಷಸ ಗುಣಸ್ವಭಾವ ಉಳ್ಳತಕ್ಕಂಥವ್ರು. ಕೋಪತಾಪ ಜಾಸ್ತಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಿ, ಯಾವುದೂ ಕೂಡ ಮುಚ್ಚುಮರೆ ಇಲ್ಲದೆ ಮಾತಾಡುವಂಥರಾಗಿರ್ತೀರಿ. ಇನ್ನು ಕೃತಿಕಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಮಗುವಿಗೆ ಯಾವ ಅಕ್ಷರದಲ್ಲಿ ಹೆಸರಿಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಹ, ಇ, ಉ ಹಾಗೂ ಎ ಎಂಬ ಅಕ್ಷರದಲ್ಲಿ ಹೆಸರಿಡತಕ್ಕಂಥವ್ರಾಗಿ, ಅಂದರೆ ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಈ ಥರ ಪಾದಗಳು ಡಿವೈಡ್ ಆದಂಗೆ ಅಕ್ಷರ ಕೂಡ ಬೇರೆ ಆಗುತ್ತೆ. ಸೊ ಹಾಗಾಗಿ ಮಗು ಯಾವ ಪಾದದಲ್ಲಿ ಜನನವಾಗಿದೆ ಅಂತ ನೋಡಿಕೊಂಡು ಆ ಅಕ್ಷರದಲ್ಲಿ ಹೆಸರಿಡತಕ್ಕಂಥದ್ದು. ಇನ್ನು ನಕ್ಷತ್ರದ ಅಧಿಪತಿ ರವಿ. ಸದಾಕಾಲ ನಾಯಕತ್ವ ಗುಣವುಳ್ಳತಕ್ಕಂಥವರು, ಒಳ್ಳೆ ಬುದ್ಧಿವಂತರು, ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಎಲ್ಲವನ್ನೂ ಕೂಡ ನಿಭಾಯಿಸುವಂಥರಾಗ್ತೀರಾ. ಆ ಚಾಕುಚಕ್ಯತೆ ನಿಮ್ಮಲ್ಲಿದೆ. ಎಂಥದೇ ಕಠಿಣ ಪರಿಸ್ಥಿತಿ ಕೈ ಕೊಟ್ಟರೂ ಕೂಡ ನಿಭಾಯಿಸುವಂಥರಾಗ್ತೀರಾ. ಸದಾಕಾಲ ಹಸನ್ಮುಖಿಗಳು, ಎಲ್ಲರೊಂದಿಗೆ ತುಂಬ ಚೆನ್ನಾಗಿ ಬೆರಿಬೇಕು. ಒಳ್ಳೆಯ ಸ್ನೇಹಿತರನ್ನು, ಕುಟುಂಬಸ್ಥರನ್ನು ಜೊತೆಗಿಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿರತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ. ಹಾಗೆಯೇ ಪ್ರಬಲವಾಗಿ ಮನೋಬಲವನ್ನು ಸದಾಕಾಲ ವೃದ್ಧಿ ಮಾಡಿಕೊಳ್ತಿರ್ತೀರಿ. ಕಾಡಿಗೆ ಬಿಟ್ಟರೂ ಜೀವನವನ್ನು ಕಟ್ಕೊಂಡು ಬರತಕ್ಕಂತಹ, ಅಲ್ಲೇ ರಾಜರಾಗತಕ್ಕಂತಹ ಗುಣವುಳ್ಳತಕ್ಕಂಥ ಮನುಷ್ಯರು. ತುಂಬ ಎಲ್ಲರೊಂದಿಗೆ ಬೇಗ ಬೆರೆತು ಬಿಡ್ತೀರಿ. ಅವರೊಂದಿಗೆ ನೀವು ಕೂಡ ಒಬ್ಬರಾಗ್ಬಿಡ್ತೀರಿ. ಅವರೆಲ್ಲರ ಪರವಾಗಿ ನಿಂತ್ಕೊಳ್ಳತಕ್ಕಂಥ ನಾಯಕನಾಗ್ತೀರಿ. ಅವ್ರನ್ನೆಲ್ಲರೂ ಕೂಡ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಒಳ್ಳೆ ಜನನಾಯಕರಾಗ್ತೀರಿ. ಅಭಿವೃದ್ಧಿಯನ್ನು ಹೊಂದುತ್ತೀರಿ ಅವ್ರ ಜೊತೆಗೆ ಕೂಡಿಕೊಂಡು. ಯಾರೇ ಆಗಿರಲಿ, ಎಲ್ಲೇ ಬಿಟ್ಟರೂ ಕೂಡ ಜೀವನವನ್ನು ಕಟ್ಕೊಳ್ತಕ್ಕಂತಹ ಒಂದೊಳ್ಳೆ ಮನೋಧೈರ್ಯ, ಒಳ್ಳೆ ಪ್ರೀತಿ ವಿಶ್ವಾಸದ ಮಾತುಕತೆ ಭಗವಂತ ನಿಮಗೆ ಗಾಡ್ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಉತ್ತಮ ಧೈರ್ಯವಂತರು ನೀವು. ತಪ್ಪು ನಡೀತಾ ಇದೆ ಅಂತ ಹೇಳಿದ್ರೆ ಎಂಥವರೇ ಆಗಿದ್ರು, ಯಾವ ಸಂದರ್ಭವಾಗಿದ್ರೂ ಕೂಡ ಪ್ರಶ್ನೆಯನ್ನು ಮಾಡ್ತೀರಾ. ಸಹಿಸ್ಕೊಳ್ತಕ್ಕಂಥ ಮನಸ್ಥಿತಿ ಇಲ್ಲತಕ್ಕಂಥವರು. ಸ್ವಾಭಿಮಾನ ಸ್ವಲ್ಪ ಮಟ್ಟಿಗೆ ಜಾಸ್ತಿ. ಯಾವುದೇ ಕೆಲಸ ಕಾರ್ಯಗಳನ್ನು ಗೊತ್ತಿಲ್ಲ ಆದರೂ ಕೂಡ ಕಲಿತು ತದನಂತರ ಕೆಲಸ ಕಾರ್ಯ ಮಾಡತಕ್ಕಂಥ ಮನಸ್ಥಿತಿ ಉಳ್ಳತಕ್ಕಂಥವ್ರು. ಕೂಡು ಕುಟುಂಬದೊಂದಿಗೆ ಇರೋದಕ್ಕೆ ತುಂಬ ಇಷ್ಟಪಡ್ತೀರಿ. ಧೈರ್ಯಶಾಲಿಗಳು. ಆದರೆ ಕೆಲವೊಂದು ವಿಚಾರಕ್ಕೆ ಮಂದಗತಿಯಿಂದ ನಡೀತಾ ಹೋಗುತ್ತೆ. ಕೆಲಸಗಳನ್ನು ಸ್ವಲ್ಪ ಇದ್ದಕ್ಕಿದ್ದಂಗೆ ಸ್ಲೋ ಮಾಡ್ಕೊಂಡ್ಬಿಡ್ತೀರಿ. ಆ್ಯಕ್ಟಿವ್ ಆಗಿದ್ದವರು ಬರ್ತಾ ಬರ್ತಾ ನಿಧಾನವಾಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತಿರ್ತೀರಿ. ನಿಮ್ಮ ಆಡತಕ್ಕಂಥ ಮಾತುಗಳು ಬೇರೆಯವರಿಗೆ ನಿಷ್ಠುರವನ್ನು ತಂದು ಕೊಡುತ್ತೆ. ನಿಮ್ಮೊಂದಿಗೆ ಇರತಕ್ಕಂಥ ಮಿತ್ರರೇ ನಿಮಗೆ ಶತ್ರುಗಳಾಗಿ ಬಾಧಿಸ್ತಾರೆ. ಫೇಮಸ್ ಆಗ್ತಾ ಹೋಗ್ತೀರಿ ಸದಾಕಾಲ. ಆಗತಕ್ಕಂಥ ಕೀರ್ತಿ ಬೆಳವಣಿಗೆಯಿಂದ ನಿಮಗೆ ಶತ್ರು ಬಾಧೆ ಕೂಡ ಜಾಸ್ತಿ ಆಗುತ್ತೆ. ಅಬ್ಸರ್ವ್ ಮಾಡಿ, ಕೃತಿಕಾ ನಕ್ಷತ್ರದವರು ಒಂದಲ್ಲ ಒಂದು ವಿಚಾರಕ್ಕೆ ಹಿತಶತ್ರುಗಳು ಉಟ್ಕೊಳ್ತಾನೆ ಇರ್ತಾರೆ. ನಿಮಗೆ ಒಬ್ಬ ಹಿತಶತ್ರುಗಳು ಹೊಸದಾಗಿ ಹುಡ್ತಾ ಅಂದರೆ ಸ್ವಲ್ಪ ದಿನ, ಸ್ವಲ್ಪ ತಿಂಗಳಾಗಿದ ತಕ್ಷಣ ಇನ್ನೊಬ್ಬ ಶತ್ರು ಆಗ್ತಾ ಹೋಗ್ತಿರ್ತಾರೆ. ಎಷ್ಟು ಡೆವಲಪ್ ಆಗ್ತಾ ಹೋಗ್ತಿರೋ ಅಷ್ಟು ಹಿತಶತ್ರು ನಿಮಗೆ ಜಾಸ್ತಿ. ಏನಕ್ಕೆ ನೀವು ಸ್ಟ್ರೈಟ್ ಫಾರ್ವರ್ಡ್ ಇರೋದನ್ನು ಸತ್ಯ ಹೇಳ್ತೀರಿ. ನೀವು ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳ್ತೀರಿ, ಸರಿ ಇದೆಯಾ ಅಂದರೆ ಸರಿ ಇದೆಯಾ ಅಂತ ಹೇಳ್ತೀರಿ. ಆ ಹೇಳತಕ್ಕಂಥ ವಿಚಾರಗಳೇ ನಿಮಗೆ ಮುಳುವಾಗತಕ್ಕಂಥದ್ದು. ಹಾಗೆ ನಿಮ್ಮ ಇಡೀ ಬಾಡಿ ಉಷ್ಣಾಂಶದಿಂದ ಸದಾಕಾಲ ಒಂದಲ್ಲ ಒಂದು ತೊಂದರೆಗಳನ್ನು ಅನುಭವಿಸ್ತಾನೆ ಇರುತ್ತೆ. ಅಷ್ಟು ಒಂದೊಂದು ಬಾಡಿ ಸಪೋರ್ಟೇ ಮಾಡೋದಿಲ್ಲ ಅಂಥೇಳಿ ನಿಮಗೆ ನಾನಾ ವಿಚಾರವಾಗಿ ಮನಸ್ತಾಪಗಳನ್ನು, ಮನಸ್ಸಲ್ಲಿ ಬೇಜಾರನ್ನು ಇಟ್ಕೊಳ್ತೀರಾ. ಧೈರ್ಯವಂತರು ಹಾಗೂ ಎಂಥದೇ ಪರಿಸ್ಥಿತಿಯನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎದುರಿಸತಕ್ಕಂಥ ವ್ಯಕ್ತಿಗಳಾಗಿರ್ತೀರ. ಹಾಗೂ ಸಮಯವನ್ನು ನಿಭಾಯಿಸ್ತೀರಿ. ನಿಮ್ಗೆ ಅದು ಗೊತ್ತಿದೆಯೋ ಗೊತ್ತಿಲ್ವೋ ನಿಭಾಯಿಸುವಂತರಾಗ್ತೀರ. ಆ ಚಾಕುಚಕ್ರದಲ್ಲಿ ಯಾರಿಗೂ ಬರೋದಿಲ್ಲ. ಗೊತ್ತಿಲ್ಲ ಅಂದ ತಕ್ಷಣ ತಡಬಾಡಿಸ್ಬಿಡ್ತಾರೆ. ಎಲ್ಲ ಗೊಂದಲ ಮಾಡ್ಕೊಂಬಿಟ್ಟು ಚೆನ್ನಾಗಿರೋದನ್ನ ಹಾಳು ಮಾಡಿಬಿಡ್ತಾರೆ. ಆ ಥರ ನೀವು ಆ ಥರ ಅಲ್ಲ. ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ನೀವೇ ಸರಿಪಡಿಸ್ಕೊಳ್ತೀರಿ. ಎಲ್ಲವನ್ನು ಕೂಡ ನೀವೇ ಸರಿದೂಗಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರಿ. ಹಾಗೂ ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀರಿ. ನೀವು ತುಂಬ ಸೀಕ್ರೆಟ್ ಆಗಿರತಕ್ಕಂಥ ವಸ್ತುಗಳನ್ನ ಇಟ್ಕೊಳ್ತೀರಿ. ಅಷ್ಟು ಸುಲಭವಾಗಿ ಯಾರೊಂದಿಗೂ ನೀವು ಏನನ್ನು ಬಿಟ್ಕೊಡೋದಿಲ್ಲ. ಎಲ್ಲರ ಬಳಿ ಏನೇನು ಇನ್ಫಾರ್ಮೇಷನ್ ಬೇಕು ಈಸಿಯಾಗಿ ಕನೆಕ್ಟ್ ಮಾಡ್ಕೊಳ್ತೀರಿ. ಕಷ್ಟದ ಸಮಯದಲ್ಲಿ ಸದಾಕಾಲ ಪ್ರತಿಯೊಬ್ಬರೊಂದಿಗೆ ನಿಂತ್ಕೊಳ್ಳುವಂಥರಾಗ್ತೀರಾ. ಅವ್ರಿಗೆ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ಕೊಳ್ತೀರಿ. ಕೊಟ್ಟ ಮಾತನ್ನು ಕೃತಿಕಾ ನಕ್ಷತ್ರದವರು ಯಾವತ್ತೂ ತಪ್ಪಿದ್ದಿಲ್ಲ. ಒಂದು ಸಲ ಕೃತಿಕಾ ನಕ್ಷತ್ರದವರು ಯಾರಿಗಾರ ಮಾತು ಕೊಟ್ಟರೆ ಆ ಮಾತಿಗೆ ಅವ್ರಿಗೆ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ಆ ಮಾತಿಗೋಸ್ಕರ ಇಟ್ಕೊಳ್ಕೊಂತಾರಾಗಿರ್ತಾರೆ. ಅಂದರೆ ಅಂಥ ವ್ಯಕ್ತಿಗಳು ಮಾತು ಕೊಟ್ಟ ಮೇಲೆ ಮುಗೀತು. ಕೊಟ್ಟ ಮಾತ್ರ ಉಳಿಸ್ಕೊಳ್ಳೋಕ್ಕೆ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೂ ಕೂಡ ರೆಡಿಯಾಗಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಅರ್ಥ. ಆದರೆ ಕೆಲವೊಂದು ಬಾರಿ ಆಡತಕ್ಕಂಥ ಮಾತಿನ ಮೇಲೆ ನಿಗವಿರೋದಿಲ್ಲ.
ಏನನ್ನೋ ಕನ್ವೆ ಮಾಡೋಕ್ಕೋಗಿ ಆತುರದಲ್ಲಿ ಕೋಪದಲ್ಲಿ ಎಲ್ಲವನ್ನೂ ಕೂಡ ಕನ್ವೆ ಮಾಡಿಬಿಟ್ಟಿರ್ತೀವಿ. ಅದು ಸರಿಯಾ ತಪ್ಪ ಅಂತ ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡೋಷ್ಟರಲ್ಲಿ ಕಾಲ ಮಿಂಚೋಗ್ಬಿಟ್ಟಿರುತ್ತೆ. ಕೆಟ್ಟ ಹಠವು ಕೂಡ ಕೆಲವೊಂದು ಬಾರಿ ಸಂಕಷ್ಟವನ್ನು ತಂದು ಕೊಟ್ಬಿಡುತ್ತೆ. ಫಿನಾನ್ಷಿಯಲ್ ಲಾಸಸ್ಗಳಾಗ್ಬೋದು, ಜಾಗ್ರತೆ. ನಂಬಿದವರೇ ಮೋಸ ಮಾಡತಕ್ಕಂಥ ಕೆಲವು ಚಾನ್ಸಸ್ಗಳಿರುತ್ತೆ. ಆದರೆ ನಿಮ್ಮ ಹತ್ರನ ಮೋಸ ಮಾಡಿ ಸಿಗಾಕೊಂಡ್ಬಿಟ್ರೆ ಮುಗೀತು ಅಂತ ಅವ್ರ ಕತೆ. ಆದರೆ ಕೆಲವೊಂದು ಬಾರಿ ಆ ಹುಚ್ಚು ಸಾಹಸಕ್ಕೂ ಕೆಲವರು ಜನ ಕೈ ಹಾಕಿ ನಿಮಗೆ ಮೋಸ ಮಾಡುವಂತರಾಗ್ತಾರೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಒಂದೊಂದು ಬಾರಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಹಾಗೆಯೇ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ರಾಜ್ಯ ಗಾಂಭೀರ್ಯವನ್ನು ಇಟ್ಕೊಂಡಿರತಕ್ಕಂಥವ್ರು, ಸಮಾಜದ ಉತ್ತಮ ಸ್ಥಾನಮಾನವನ್ನು ಇಟ್ಕೊಂಡಿರತಕ್ಕಂಥದ್ದು, ಫೇಮಸ್ ಆಗತಕ್ಕಂಥ ವ್ಯಕ್ತಿಗಳು ನೀವು. ನಿಮ್ಮನ್ನು ಜನ ಗುರುತಿಸ್ತಾರೆ. ನಿಮ್ಮ ಕೆಲಸವನ್ನು, ಸತ್ಯತೆಯನ್ನು, ಪ್ರಮುಖ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಿ ಮಾತಾಡಿಸುವಂತರಾಗ್ತಾರೆ. ಹೇಳ್ತಿರ್ತೀವಿ ಯಾವಾಗಲೂ ಈ ಕೆಲಸಗಳೇ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗುರುತಿಸಬೇಕು ಅಂತ. ಈಸಿಯಾಗಿ ಎಲ್ಲ ಲಕ್ಷಣವನ್ನು, ಗುಣವನ್ನು, ಎಲ್ಲ ರೀತಿಯ ಶುಭ ಅನುಗ್ರಹವನ್ನು ಭಗವಂತ ನಿಮಗೆ ಈಸಿಯಾಗಿ ಮಾಡಿಕೊಟ್ಬಿಟ್ಟಿದ್ದಾನೆ ಕೃತಿಕಾ ನಕ್ಷತ್ರದವರಿಗೆ. ಇದು ನಿಮ್ಮ ಪ್ಲಸ್ ಪಾಯಿಂಟ್ಸ್. ಇದನ್ನು ಸದಾಕಾಲ ವೃದ್ಧಿ ಮಾಡ್ಕೊಂಡು ಹೋಗ್ತಾ ಹೋಗಿ ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಹೊಂದುತ್ತೀರ. ಹಾಗೆಯೇ ಸದಾಕಾಲ ದೊಡ್ಡ ಮಟ್ಟದ ಆಲೋಚನೆಗಳು, ದೊಡ್ಡತನದಲ್ಲಿ ಕೆಲಸ ಕಾರ್ಯವನ್ನು ಮಾಡ್ಕೊಳ್ಬೇಕು, ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು ಅಂತ ಸದಾಕಾಲ ಆತುರತಿರ್ತೀರಿ. ಯಾರ ಅಂಡರ್ಲೂ ಕೂಡ ನೀವು ಕೆಲಸ ಮಾಡೋದಕ್ಕೆ ಅಪೇಕ್ಷೆ ಪಡೋದಿಲ್ಲ. ಯಾರ ಕೈಗಳಡೆ ಕೂಡ ಇರೋದಕ್ಕೆ ನೀವು ಮನಸ್ಸು ಚುಚ್ತಾ ಇರುತ್ತೆ. ಅಂದರೆ ಸದಾಕಾಲ ಲೀಡರ್ ಆಗಿರಬೇಕು, ಬಾಸ್ ಅಥವಾ ಅಟ್ಲೀಸ್ಟ್ ಕಿಂಗ್ ಮೇಕರ್ ಆಗಿರಬೇಕು ಅಂತೇಳಿ ಮನಸ್ಥಿತಿ ಉಳ್ಳತಕ್ಕಂಥ ವ್ಯಕ್ತಿಗಳು. ಹಾಗೆಯೇ ಕೃತಿಕಾ ನಕ್ಷತ್ರದವರು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ಬೋದಪ್ಪ ಅಂತ ನೋಡೋದಾದರೆ, ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದ ಒಳ್ಳೆ ಭವಿಷ್ಯವಿದೆ. ಆಡಳಿತ ವಿಚಾರದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಳ್ಬೋದು. ಸರ್ಕಾರಿ ಕೆಲಸಗಳು ತುಂಬ ಸರಿಯಾದ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಲಾಭ ಲಭಿಸುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ ನಿಮಗೆ ಲಭಿಸತಕ್ಕಂಥದ್ದಾಗತ್ತೆ. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಹಾಗೂ ಭೂಮಿ ವಿಚಾರದಲ್ಲೂ ಕೂಡ ಒಳ್ಳೆಯ ಫಸಲನ್ನು ನೀವು ಪಡೆದುಕೊಳ್ಳುವಂತಾಗ್ತೀರ ಕೃಷಿಕರಾದರೆ. ಹಾಗೂ ಸ್ವಲ್ಪ ಮ್ಯಾಗ್ನೆಟಿಕ್ ಹಾಗೂ ಎಲೆಕ್ಟ್ರಾನಿಕ್ ವಿಚಾರಗಳಲ್ಲಿ ನೀವು ಕಲಿತುಕೊಂಡು ಆ ವಿಚಾರವಾಗಿ ಬಿಸ್ನೆಸ್ಸನ್ನು ಶುರು ಮಾಡಿದ್ರೆ ಲಾಭ ದ್ವಿಗುಣವಾಗಿ ಕೈ ಸೇರತಕ್ಕಂಥದ್ದು. ಇನ್ನು ಗೌರ್ಮೆಂಟ್ ಟೆಂಡರ್ಗಳನ್ನ ತೆಗೆದುಕೊಳ್ತೀನಿ. ಹಾಗೆಯೇ ಗೌರ್ಮೆಂಟ್ ವಿಚಾರವಾಗಿ ಯಾವ್ದಾರ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಂಡು ಅಥವಾ ಗುತ್ತಿಗೆ ಆಧಾರದ ಮೇಲೆ ಎಂಪ್ಲಾಯೀಸ್ಗಳನ್ನ ಬಿಟ್ಟು ಕೆಲಸ ಕಾರ್ಯವನ್ನು ಮಾಡಿಸ್ತೀನಿ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ಖಂಡಿತವಾಗಿ ಹೋಗಿ. ನೀವೇನು ಸರ್ಕಾರಿ ಪರ್ಮನೆಂಟ್ ಕೆಲಸದಲ್ಲಿ ದುಡಿಬೇಕು ಅಂತ ಅಂದ್ಕೊಂಡಿರ್ತೀರ, ಅದಕ್ಕಿಂತ 2ರಷ್ಟು ಹಣವನ್ನು, ಕೀರ್ತಿಯನ್ನು ಇಲ್ಲಿ ಸಂಪಾದನೆಯನ್ನು ಮಾಡುವಂತರಾಗ್ತಾರೆ. ಇನ್ನು ಕೃತಿಕಾ ನಕ್ಷತ್ರದವರು ಪ್ರತಿ ಸೋಮವಾರ ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಹತ್ತಿರಲ್ಲಿರತಕ್ಕಂತಹ ಸೂರ್ಯನ ದೇವಸ್ಥಾನಕ್ಕೆ, ಅಂದರೆ ನವಗ್ರಹದಲ್ಲಿರತಕ್ಕಂಥ ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡುವಂತರಾಗಿ. ಹಾಗೆಯೇ ಕೃತಿಕಾ ನಕ್ಷತ್ರದವರು ಪ್ರತಿ ಭಾನುವಾರ ಸೂರ್ಯನ ಆರಾಧನೆ ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ. ನವಗ್ರಹದಲ್ಲಿರತಕ್ಕಂಥ ಸೂರ್ಯನ ವಿಗ್ರಹಕ್ಕೆ ಶಕ್ತಿ ಅನುಸಾರವಾಗಿ ಭಾನುವಾರದೊತ್ತು ಕಮಲದ ಹೂವನ್ನು ಅರ್ಪಣೆ ಮಾಡತಕ್ಕಂಥದ್ದು, ಕ್ಷೀರಾಭಿಷೇಕವನ್ನು ಮಾಡಿಸತಕ್ಕಂಥದ್ದು, ಹಾಗೂ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು. ಗೋಧಿಯನ್ನು ಭಾನುವಾರದೊತ್ತು ನೀರು ನೆಲೆಸಿ ಅದಕ್ಕೆ ಬೆಲ್ಲವನ್ನು, ಬಾಳೆಹಣ್ಣು ಕೊಟ್ಟು ಹಸುವಿಗೆ ತಿನ್ನಿಸತಕ್ಕಂಥದ್ದು. ಈ ರೀತಿ ಸೂರ್ಯನ ಆರಾಧನೆ ಯಥೇಚ್ಛ ಮಾಡ್ತಾ ಬನ್ನಿ. ಖಂಡಿತ ಕೃತಿಕಾ ನಕ್ಷತ್ರದವ್ರಿಗೆ ಮನಸ್ಸಲ್ಲಿರತಕ್ಕಂಥ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಆ ಮಹಾಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಶುಭಮಸ್ತು.